ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುವೆಂಪು ನಗರದಲ್ಲಿ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಇನ್ನು ಜನಸಂಪರ್ಕ ಸಭೆಯ ಅಧ್ಯಕ್ಷತೆಯನ್ನು ಸಮಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅಂಬಿಕಾ ನವೀನ್ ಮತ್ತು ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಂದೂರು ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಮತ್ತು ಇಲಾಖೆ ಅಧಿಕಾರಿಗಳು, ಗ್ರಾಮಸ್ಥರು ಭಾಗವಹಿಸಿದ್ದರು. ಅಷ್ಟೊತ್ತವರು ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು. ಅಕ್ಕಿ ಬರ್ತದೆ 10 kg ಒಬ್ಬೊಬ್ಬರಿಗೆ, ಆಯ್ತಾ? ಅದು ಅನುಷ್ಠಾನ ಆಯ್ತು. ಬಸ್ಸಲ್ಲಿ ಫ್ರೀ ಆಗಿ ಹೋದ್ರಿ, ಮತ್ತೆ ಕರೆಂಟ್ ನಿಮ್ಗೆ ಆರಾಮಾಗಿ 200 ಯೂನಿಟ್ ವರೆಗೂ ಫ್ರೀ ಆಯ್ತು. ಎಲ್ಲ ಕರೆಂಟ್ ಫ್ರೀ ಆಗಿದೆ ತಾನೆ? ಹೇಳ್ಬೇಕು ನೀವು ಮಾಡಿ. ಮತ್ತೆ ಆನೇಕಲ್ವರೆಗೂ ನಮ್ಗೆ ಕೊಡ್ಬೇಕು ಅಂತ ಹೇಳಿದ್ವಿ. ಅದನ್ನು ಕೂಡ ಆಲ್ರೆಡಿ ಲೈನ್ ಎಸ್ಟಿಮೇಟ್ ಅಂದ್ರೆ ಎಲ್ಲ ಯಾರು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ನಮ್ಮ ಇಂಜಿನಿಯರ್ಗಳನ್ನ ಕಳಿಸಿ ಅದನ್ನು ಕೂಡ ಪ್ರೋಗ್ರೆಸ್ ಆಗ್ತಾ ಇದೆ. ಅದೇ ರೀತಿ ನಮ್ಮ ಆನೇಕಲ್ಗೆ ಒಂದು ಮಿನಿ ವಿಧಾನಸೌಧ ಕೇಳಿದೀವಿ. ಎಲ್ಲ ಇಲಾಖೆಗಳು ಒಂದೇ ತರ ಇರಬೇಕು ಅಂತ, ಸ್ಟೇಡಿಯಂ ಮಾಡ್ಕೊಡ್ಬೇಕು ಅಂತ ಕೇಳಿದೀವಿ. ಎಲ್ಲಾನು ಕೂಡ ಒಂದೊಂದಾಗಿ ನಡೀತಾ ಇದೆ. ಪ್ರತಿಯೊಂದು ಕೂಡ ಪ್ರೋಸೆಸ್ ಅಲ್ಲಿ ಇದೆ. ಎಲ್ಲಾ ಕಾರ್ಯಕ್ರಮಗಳು 2013 ಎಲೆಕ್ಷನ್ ಅಲ್ಲಿ ನೀವೆಲ್ಲ ಕೆಲಸದ ಮೇಲೆ ಯಾವ ತರ ಕೆಲಸಗಳು ಮಾಡಿದ್ವಿ, ಅದೇ ತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು, ಕೆಲಸಗಳು, ರಸ್ತೆಗಳು, ಇನ್ನೊಂದು ಮತ್ತೊಂದು ಎಲ್ಲ ಆಗ್ತವೆ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾಡುವಂತ ಕಾರ್ಯಕ್ರಮಗಳು, ಕೆಲಸಗಳು. ಬೇರೆಯವ್ರ ತರ ಎಲ್ಲ ಸುಳ್ಳು ಹೇಳೋದಿಲ್ಲ. ಹೋಗ್ಲಿ ನಿಮ್ಗೆ ಯಾಕೆ 15 ಲಕ್ಷ ಹಾಕ್ತೀವಿ, ನೀವು ಓಟ್ ಹಾಕ್ರಿ ಅಂತೇಳಿ ಮೋದಿಯವರು ಬಂದು ಪ್ರಚಾರ ಮಾಡಿ ಹೇಳಿದ್ರಲ್ಲ 2014ರಲ್ಲಿ. 15 ಲಕ್ಷ ರೂಪಾಯಿ ಇಲ್ಲ, 15 ರೂಪಾಯಿ ಇಲ್ಲ. ಗ್ಯಾಸ್ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು, ರೇಷನ್ ಕಮ್ಮಿ ಮಾಡ್ತೀವಿ ಅಂದ್ರು, ಪೆಟ್ರೋಲ್ ಕಮ್ಮಿ ಮಾಡ್ತೀವಿ ಅಂದ್ರು, ಡೀಸೆಲ್ ಕಮ್ಮಿ ಎಲ್ಲಿ ಮಾಡಿದ್ರು? ಅದಕ್ಕೆ ತರನೇ ಸುಳ್ಳು ಹೇಳುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದೀವಿ. ತುಂಬಾ ಯೋಚನೆ ಮಾಡಿ ಮುಂದಿನ ದಿನಗಳು ಕೂಡ ಇದೇ ರೀತಿಯಾಗಿ ಆಯ್ತು ಅಂದ್ರೆ, ಈಗಾಗಲೇ ಸುಮಾರು ಒಂದು 20-25 ಕಂಪನಿಗಳು ಮಾರ್ಬಿಟ್ಟವ್ರೆ, ಗೌರ್ಮೆಂಟ್ ಕಂಪನಿಗಳನ್ನ. ಮೊನ್ನೆ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ದೇಶನೇ ಮಾರ್ಬಿಡ್ತಾರೆ. ಅದಕ್ಕೆ ನಮ್ಮ ನಿಜವಾಗ್ಲೂ ಕೂಡ ಜನಸಾಮಾನ್ಯರಿಗೆ, ಬಡವರಿಗೆ ಹೆಲ್ಪ್ ಆಗ್ಬೇಕು ಅಂದ್ರೆ, ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಸರ್ಕಾರ ಇದೆ. ನಾವು ಎದೆ ತಟ್ಕೊಂಡು ಹೇಳ್ತೀವಿ, ಏನ್ ಕೆಲಸ ಬೇಕಾದ್ರೂ ಮಾಡುವಂತ ಶಕ್ತಿ ನಮಗಿದೆ, ಮಾಡ್ತೀವಿ ನಮ್ಮ ಸರ್ಕಾರ ಇರೋದ್ರಿಂದ. ನೀವು ಸರ್ಕಾರ ಇರೋ ಕಡೆಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಸುರೇಶ್ ಅವರನ್ನ ಹೆಚ್ಚಿನ, ನನಗೂ ಕೂಡ 1900 ಓಟು ಅಲ್ವೇನಪ್ಪ, ಇಲ್ಲಿ ಮೊನ್ನೆ 1680 ಓಟು ನಮ್ಗೆ ಲೀಡ್ ಕೊಡ್ಸಿದೆ. ನಮ್ಮ ಲೋಕಸಭಾ ಸದಸ್ಯರು ಎಲೆಕ್ಷನ್ಗೆ ಎಷ್ಟು ಕೊಡ್ಸ್ಬೇಕು? ಡಬಲ್ ಕೊಡ್ಸಿರ್ತಾನೆ. ಇವೆಲ್ಲ ನೋಡಮ್ಮ, ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ಯಾಕೆ ಸುಳ್ಳು ಹೇಳೋದು, ಯಾಮಾರ್ಸೋದು ನಮ್ಗೆ ಬೇಕಾಗಿಲ್ಲ. ನೀವು ನಂಬಿದ್ದೀರ, ನಮಗೆ 3 ಸಾರಿ ಗೆಲ್ಸಿದ್ದೀರ. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರು ಕೂಡ 2 ಬಾರಿ ಗೆಲ್ಸಿದ್ದೀರ. ನಾವು ಕೆಲಸ ಮಾಡಬೇಕು, ನಮ್ಮ ಡ್ಯೂಟಿ ಅದು. ನಮ್ಮ ಜನಸಾಮಾನ್ಯರಿಗೆ ಏನ್ ನಿಲ್ಬೇಕು, ನಮ್ಮ ಸರ್ಕಾರದಿಂದ ಸಿಗೋ ಸೌಲಭ್ಯಗಳನ್ನ ನೇರವಾಗಿ ಸಿಗಿಸ್ಬೇಕು, ಅವ್ರಿಗೆ ಜನಗಳು ಸಿಗಬೇಕು. ಅದನ್ನ ಮಾಡೋದಕ್ಕೋಸ್ಕರ ಬಂದಿದ್ದೇವೆ. ಹಕ್ಕುಪತ್ರದ ಕತೆ ಹೇಳ್ತೀನಿ, ಎಲ್ಲಾನು ಒಂದೊಂದಾಗಿ ಹೇಳ್ತೀವಿ, ಮಾಡ್ಕೊಡ್ತೀವಿ. ಹಕ್ಕುಪತ್ರಗಳು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ಕಾರಣ ಇದೆ. ಅದಕ್ಕೇನಂದ್ರೆ ಸರ್ಕಾರದಿಂದ, ಹಿಂದಿನ ಸರ್ಕಾರದಲ್ಲಿ ಅನುಮೋದನೆ ಕೊಟ್ಟಿಲ್ಲ ಅವರು. ಈ ಸಾರಿ ನಮ್ಮ ಸರ್ಕಾರ ಬಂದಿದೆ, ಹಕ್ಕುಪತ್ರಗಳು ಕೊಡೋದಕ್ಕೆ ಏನ್ ಬೇಕೋ ಕ್ರಮ ತಗೋತೀವಿ, ಮಾಡ್ಕೊಡ್ತೀವಿ. ಕುವೆಂಪು ನಗರದಲ್ಲಿ ಕೆಲವೊಂದು ಸಮಸ್ಯೆ ಇದೆ. ಒಂದು ಕಮ್ಮಿ ಇದಾವೆ, ಒಂದು ಜಾಸ್ತಿ ಇದಾವೆ. ಜಾಸ್ತಿ ಇರೋರು ಕೂಡ ಅದನ್ನೆಲ್ಲ ಒಟ್ಟಿಗೆ ಸೇರಿ ಮಾಡ್ಕೊಡಿ ಅಂತ ಹೇಳಿದ್ರೆ ಅದು ಕಾನೂನು ವಿರೋಧ ಆಗ್ತದೆ. ಕಾನೂನಲ್ಲಿ ಏನು ಸರ್ಕಾರ ಅನುಮೋದನೆ ಕೊಟ್ಟಿದೆ ಕಾನೂನು, ಅದನ್ನು ಮಾತ್ರ ಮಾಡಕ್ಕಾಗ್ತದೆ. ಅದಕ್ಕೆ ನಾನೇ ಬಂದು ಪತ್ರ ಕೊಟ್ಟಿದ್ದೀನಿ. ಎಲ್ಲಿಗೆ? ಕುವೆಂಪು ನಗರ ಕೊಟ್ಟಿದ್ದೀನಿ, ಬೇರೆ ಬೇರೆ ಗಾಂಧಿನಗರಕ್ಕೆ ನಾನೇ ಪತ್ರ ಕೊಟ್ಟಿದ್ದೀನಿ, ನಾನೇ ಬಂದಿದ್ದೀನಿ. ಪ್ರತಿಯೊಂದು ಊರಿಗೂ ಕೂಡ ಪತ್ರಗಳನ್ನು ಕೊಟ್ಟಿದ್ದೀನಿ. ಇನ್ ಕೆಲವರು ಶಾಲೆಗೆ ಆಟದ ಮೈದಾನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೊಟ್ಟಿದ್ದೀವಿ. ಇನ್ ಕೆಲವರು ಕರ್ನಾಟಕ ಪಬ್ಲಿಕ್ ಮಾದರಿ ಶಾಲೆ, ಒಳ್ಳೆ ಶಾಲೆ ಕೊಡಿ. ಈ ಭಾಗದಲ್ಲಿ ಪಂಚಾಯತಿ, ಹಿಂಭಾಗದಲ್ಲಿ ಇಲ್ಲಿ ಪಂಚಾಯತಿಗೆ 1.5 ಎಕರೆ ಇದೆ, ಹಿಂಭಾಗದಲ್ಲಿ 1.5-2 ಎಕರೆ ಇದೆ. ಒಂದೊಳ್ಳೆ ಶಾಲೆ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟಿದ್ದೀರಿ. ಇನ್ ಕೆಲವರು ಕುಡಿಯೋ ನೀರಿಗೆ ಬೋರ್ವೆಲ್ಗಳು ಕಮ್ಮಿ ಇದೆ, ಬೋರ್ವೆಲ್ ಹಾಕ್ಸ್ಕೊಡಿ, ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಜಿ ಕೊಟ್ಟು. ನಮ್ಮ ಉದ್ದೇಶ ಕೂಡ ಇದೆ, ಏನಾದ್ರೂ ಮಾಡಿ ಇದಕ್ಕೆ
ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಕೆಲವರು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೂ ಕೂಡ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ಏನು ಸ್ಥಳೀಯವಾಗಿ ಸಮಸ್ಯೆಗಳು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ, ಪಂಚಾಯಿತಿಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ, ಕಂದಾಯ ಇಲಾಖೆಯಲ್ಲಿ, ಸರ್ವೆ ಇಲಾಖೆಯಲ್ಲಿ ನೀವು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಬಹುಶಃ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ. ಖಂಡಿತ ಈ ಎಲ್ಲ ಅರ್ಜಿಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹಂತ ಹಂತವಾಗಿ ನಾನು ಮತ್ತು ಶಾಸಕರಿಬ್ಬರು ಕೂಡ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುತೇಕ ತಾಯಂದಿರು, ನನ್ನ ಸಹೋದರಿಯರು ಇಲ್ಲಿ ಬಂದಿದ್ರು. ಅವ್ರದೊಂದೇ ಕೂಗು, ಸರ್ವೆ ನಂಬರ್ 75ರಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ನಮಗೆ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ. ಸರ್ವೆ ನಂಬರ್ 73ರಲ್ಲಿ ನಮಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ನಮಗೆ ಹಕ್ಕುಪತ್ರ ಕೊಡ್ಬೇಕಾದ್ರೆ, ನಮಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕಾದ್ರೆ ಹಣ ಕಟ್ಟಿದ್ದೀವಿ. 15ಕ್ಕೆ 20, 20ಕ್ಕೆ 25 ಈ ತರ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಸೊ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಯಾರು ಹಕ್ಕುಪತ್ರಗಳಿಗೆ ನೀವು ಈಗ ಆಲ್ರೆಡಿ 94C ನಲ್ಲಿ ನಾವು ಹಣವನ್ನ ಕಟ್ಟಿಸ್ಕೊಂಡು 1,000, 2,000, 3,000, 5,000 ಈ ತರ ಹಣ ಕಟ್ಟಿಸ್ಕೊಂಡು ತಾತ್ಕಾಲಿಕ ಪತ್ರವನ್ನ ರಿಜಿಸ್ಟರ್ ಮಾಡಿಕೊಡ್ಬೇಕು. ನಿಮ್ಮ ದೂರುಗಳನ್ನ ನಾವು ಕೇಳಿದ್ದೇವೆ. ನಾನು ಮತ್ತು ಶಾಸಕರು ಸಂಬಂಧಪಟ್ಟಂತ ಕಂದಾಯ ಅಧಿಕಾರಿಗಳಿಗೆ ಮತ್ತು ಇಒ ಪಿಡಿಒ ಇಬ್ಬರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಅದನ್ನ ಸಂಪೂರ್ಣವಾಗಿ ಒಟ್ಟು ವಿಸ್ತೀರ್ಣವನ್ನ ಅಳತೆ ಮಾಡಿ, ಹಿಂದೆ ಅವ್ರಿಗೇನು ಹಕ್ಕುಪತ್ರಗಳನ್ನ ಕೊಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಮ್ಯಾಕ್ಸಿಮಮ್ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇತ್ತು ಅಂತ ಅಂದ್ರೆ ಆ ವಿಸ್ತೀರ್ಣಕ್ಕೆ ತಕ್ಕಂತೆ ನೀವು ಮರು ಆದೇಶವನ್ನ ಮಾಡಿ ಸರ್ಕಾರಕ್ಕೆ ತಾವು ಪ್ರಸ್ತಾವನೆಯನ್ನ ಕಳಿಸ್ಕೊಟ್ರೆ ಅದನ್ನ ಅಪ್ರೂವ್ ಮಾಡಿಸಿ ಕೊಡ್ತೇವೆ. ಅದನ್ನ ಇನ್ನೊಂದು 15 ದಿನದೊಳಗಡೆ ತಾವು ಪಂಚಾಯಿತಿ ಅಧಿಕಾರಿ ಮತ್ತು ಎಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನ ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ಸರ್ವೆ ನಂಬರ್ 75ರಲ್ಲಿ ಸುಮಾರು 70-80 ಜನ ವಾಸ ಮಾಡ್ತಾ ಇದ್ದಾರೆ. ಅದು ಹಿಂದೆ ಆಶ್ರಯ ಭೂಮಿ ಅಂತ ಹೇಳಿ RTC ನಲ್ಲಿ ನಮೂದಿ ಆಗಿತ್ತು. ಅದರಿಂದ ನಿಮ್ಗೆ ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎರಡನ್ನೂ ಕೂಡ 70 ಮತ್ತು 75 ಮತ್ತು 73 ಎರಡನ್ನೂ ಕೂಡ ಒಟ್ಟಿಗೆ ಸಂಪೂರ್ಣವಾಗಿ ಇನ್ನೊಂದು 15-20 ದಿನದೊಳಗಡೆ ಅವರಿಗೆ ಇದಕ್ಕೆ ಒಂದು ಮುಕ್ತಿಯನ್ನ ತಹಶೀಲ್ದಾರ್ ಇಲಾಖೆ, ರೆವಿನ್ಯೂ ಅಧಿಕಾರಿಗಳು ಮತ್ತು ಇಒ ಆಫೀಸರ್ ಇಬ್ರು ಜಂಟಿಯಾಗಿ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ. ಇದನ್ನ ಆದ್ಯತೆ ಮೇಲೆ ತೆಗೆದುಕೊಂಡು ಸಂಪೂರ್ಣಗೊಳಿಸಬೇಕು. ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಮುಖಂಡರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು. ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರ ರಕ್ಷಣೆಗೆ ನೀವೆಲ್ಲರೂ ಕೂಡ ನಿಂತ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಹೆಚ್ಚಿನ ಅನುದಾನ ಈ ಪಂಚಾಯಿತಿಗೆ ಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಿಮ್ಮ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಿಮಗೆ ಯಾವ್ಯಾವ ಗ್ರಾಮಕ್ಕೆ ಏನೆಲ್ಲ ಸೂಕ್ತವಾದಂತ ಒಂದು ರಸ್ತೆ ಸಂಪರ್ಕ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಂದಾಯ ಇಲಾಖೆಯಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ನಾನು ಆದಷ್ಟು ಬೇಗ ಸಭೆ ಮಾಡಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಅದನ್ನ ಸಮಸ್ಯೆ ಖಾತೆ ವಿಚಾರ ಇರ್ಬೋದು, ಸರ್ವೆ ವಿಚಾರ ಇರ್ಬೋದು, ಭೂಮ ಮಂಜೂರಾತಿ ವಿಚಾರ ಇರ್ಬೋದು, ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕಾನೂನಿನ ಅವಕಾಶ ಇದೆ
ಅಂತದನ್ನ ಪರಿಗಣಿಸಲಿಕ್ಕೆ ನಾನು ತಿಳಿಸ್ತೇನೆ. ಬಹಳ ಮುಖ್ಯವಾಗಿ ಕುಡಿಯುವ ನೀರಿನ ವಿಚಾರವನ್ನ ಏನು ಪ್ರಸ್ತಾಪ ಮಾಡಿದಿರಿ, ಈಗಾಗಲೇ ಶಾಸಕರು ಕೂಡ ತಿಳಿಸಿದ್ದಾರೆ ನಿಮಗೆ. ಇಡೀ ಆನೇಕಲ್ ತಾಲೂಕಿನ 288 ಹಳ್ಳಿಗಳಿಗೆ ಸುಮಾರು 759 ಕೋಟಿ ರೂಪಾಯಿ ವೆಚ್ಚದಲ್ಲಿ 52 MLD ನೀರನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮಂಜೂರಾತಿಯನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನೊಂದು ತಿಂಗಳಿಗೆ ಅದನ್ನ ಟೆಂಡರ್ ಕರೆದು ನಿಮ್ಮ ಸಮಂದೂರು ಪಂಚಾಯಿತಿಗೂ ಕೂಡ ನಿಮ್ಮ ಹಳ್ಳಿಗೂ ಕೂಡ ಕಾವೇರಿ ನೀರು ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಚಾರವನ್ನ ನೀವು ಪಂಚಾಯಿತಿಯ ಮುಖಂಡರುಗಳು ಸದಸ್ಯರು ಅರ್ಜಿಯನ್ನ ಕೊಟ್ಟಿದ್ದಾರೆ. ಆನೇಕಲ್ನ ಕಸ ನಮ್ಮೂರಿಗೆ ಬಂದು ಬೀಳ್ತಾ ಇದೆ, ಅದನ್ನ ತಡಿಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದಿರಿ. ಅದನ್ನ ಶಾಸಕರಿಗೆ ಗಮನಕ್ಕೆ ತರ್ತೇನೆ. ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗದೆ ಇರೋ ರೀತಿ ಕಸ ವಿಲೇವಾರಿ ಮಾಡಲಿಕ್ಕೂ ಕೂಡ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕನ್ನು ಸೇರ್ಕೊಂಡಂಗೆ, ಬೆಂಗಳೂರಿನ ಕಸನೂ ಸೇರ್ಕೊಂಡಂಗೆ ಒಂದೇ ಕಡೆ ಡಿಸ್ಪೋಸ್ ಮಾಡಲಿಕ್ಕೆ 3 ಪ್ರದೇಶಗಳನ್ನ ಸುಮಾರು 300 ಎಕರೆ ಜಾಗವನ್ನ ಒಂದೊಂದು ಕಡೆ 100 ಎಕರೆ ಜಾಗವನ್ನ ನೋಡಿ ವೈಜ್ಞಾನಿಕವಾಗಿ ಈ ಕಸಗಳನ್ನ ಎತ್ಕೊಂಡು ಹೋಗಿ ಹಾಕ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ತಿಂಗಳೊಳಗಡೆ ಟೆಂಡರ್ ಅನ್ನ ಕರೀತಾ ಇದೆ. ಅದರಲ್ಲಿ ಬೆಂಗಳೂರು ಮಾತ್ರ ಆಗ್ತಿತ್ತು. ನಾನೇ ಅದನ್ನ ಹೇಳಿದೆ, ಆನೇಕಲ್ಲು ಮುಂದಕ್ಕೆ ಬೆಳೀತಾ ಇದೆ, ಆನೇಕಲ್ಲು ಹೊಸಕೋಟೆ ಇವೆಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ. ನಾಳೆ ದಿನ ಸಮಸ್ಯೆ ಆಗೋದು ಬೇಡ. ಎಲ್ಲ ಲೇಔಟು ಅಪಾರ್ಟ್ಮೆಂಟ್ಗಳೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಸೊ ಇದು ವೈಜ್ಞಾನಿಕವಾಗಿ ಕಸ ಡಿಸ್ಪೋಸ್ ಮಾಡಬೇಕಾಗ್ತದೆ. ಸೊ ಆ ಕಸನೂ ಲೆಕ್ಕ ಹಾಕೊಂಡು ಮುಂದಿನ ಕಾರ್ಯಾಚರಣೆಯನ್ನ ಮಾಡಿ ಅಂತ ಹೇಳಿ ನಾನು ಮನವಿಯನ್ನ ಮಾಡಿದ್ದೇನೆ. ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬೆಂಗಳೂರು ಯಾರು ನಿನ್ ಕಸ ಹಾಕೊಂಡಾಗುತ್ತಾರೆ. ಸೊ ಹಾಗಾಗಿ ಕಸದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ದಿನದ ಗೊಂದಲ ಇರ್ಬೋದು. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇದನ್ನ ಬಗೆಹರಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಾಲೆಗಳಾಗ್ಲಿ ಅಂತಕ್ಕಂಥದ್ದು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಾನೊಂದು 100 ಶಾಲೆಗಳನ್ನ ಮಾಡಬೇಕು ಮುಂದಿನ ಭವಿಷ್ಯದಲ್ಲಿ ಅಂತಕ್ಕಂಥ ಚಿಂತನೆಯನ್ನು ನಾನು ಇಟ್ಕೊಂಡಿದ್ದೇನೆ. ಸೊ ತಮ್ಮ ಆಶೀರ್ವಾದ, ತಮ್ಮ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ನಿಮ್ಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಮುಖಂಡರುಗಳು, ಸಾರ್ವಜನಿಕರೆಲ್ಲ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ನನ್ನ ಹತ್ರ ಇದೆ. ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಕೆಲಸವನ್ನ ಮಾಡ್ತೇವೆ. ಕೆಲವರು ಅಂಗವಿಕಲರಿಗೆ ವಿಧವಾ ವೇತನ ಇವರಿಗೆ ಬರ್ತಾ ಇಲ್ಲ ಸರಿಯಾಗಿ ಅಂತ ಹೇಳಿ ತಿಳಿಸಿದ್ದಾರೆ. ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಅದನ್ನ ಈಗಾಗಲೇ ಸಂಬಂಧಪಟ್ಟಂತ ತಹಶೀಲ್ದಾರ್ ಕಚೇರಿಗೆ ಮೊನ್ನೆ ನಾನು ತಿಳಿಸಿದ್ದೇನೆ. ಏನು ಆದಾಯ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಶ್ ಸರ್ಟಿಫಿಕೇಟ್ ಕೊಡಬೇಕು, ಅದನ್ನ ಇನ್ನೊಂದು ವಾರದೊಳಗಡೆ ಸೆಪರೇಟ್ ಮಾಡಬೇಕು ಅಂತ ತಿಳಿಸಿದ್ದೀನಿ. ಅವ್ರು ಮಾಡಲಿಲ್ಲ ಅಂತ ಅಂದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಯಾರು ಕೂಡ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ಗೆ ಪದೇ ಪದೇ ಅಳಿತಕ್ಕಂಥದ್ದನ್ನ ತಪ್ಪಿಸ್ಬೇಕು. ಅದು ನಮ್ಮ ಗುರಿ. ಆ ಕೆಲಸ ಆಗ್ತದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸರಿ ಮಾಡ್ಸೋಣ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ 2,000 ರೂಪಾಯಿ ಏನ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ. ನೀವು ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್, ಚಾಲ್ತಿ ಇರ್ತಕ್ಕಂಥ ಅಕೌಂಟ್ ಪಾಸ್ ಪುಸ್ತಕ ಮತ್ತು ನಿಮ್ಮ ರೇಷನ್ ಕಾರ್ಡ್, ಅದು BPL ಕಾರ್ಡ್ ಇರಲಿ, ಅದು ಅಂತ್ಯೋದಯ ಕಾರ್ಡ್ ಇರಲಿ ಅಥವಾ APL ಕಾರ್ಡ್ ಇರಲಿ, ಅದನ್ನ 3ನ್ನ ನೀವು ಎತ್ಕೊಂಡೋಗಿ ಪಂಚಾಯಿತಿ ಅಧಿಕಾರಿಗಳ ಹತ್ರ ಕೊಟ್ಟು ಸೇವಾ ಸಿಂಧು ಆಪ್ ನಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಅದು ಆದಷ್ಟು ಬೇಗ ನಿಮಗೆ ಮತ್ತೆ ಹಣ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಪಂಚಾಯತಿನಲ್ಲೇ ಅತಿ ಹೆಚ್ಚು ಜನರಿಗೆ ಬರ್ದಿರ್ತಕ್ಕಂಥದ್ದು. ಆದಷ್ಟು ಬೇಗ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ನಮ್ಮ ಅಂಗನವಾಡಿ ಟೀಚರ್ಸ್ ಹತ್ರ ರಮೇಶ
ಬಡವ್ರ ಕೆಲಸ ಮಾಡುವಂತಂದ್ರೆ ನೀನು ಶಿವಣ್ಣ ನಿಂದು ಒಂದು ರಿಯಲ್ ಎಸ್ಟೇಟ್ ಮಾತಾಡ್ತಿರಲ್ಲ ಏನ ಧರ್ಮ ಏನೋ ಕ್ಯಾಪಣ್ಣನು ಕಳಿಸ್ಬಿಟ್ಟೆ ಅವನಿದ್ರೆ ಏನೋ ಭಯವಾಗಾರು ಇಟ್ಟಿದ್ರು ನೀವೆಲ್ಲ ಸೇರಿ ಸ್ವಲ್ಪ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಿ ಆದಷ್ಟು ಬೇಗ ಈ ಗೃಹಲಕ್ಷ್ಮಿ ನಿಮ್ಮೂರಲ್ಲಿ ನಿಮ್ಮ ಪಂಚಾಯತಿನಲ್ಲಿ ಎಲ್ರಿಗೂ ಕೂಡ 100% ನಿಮ್ಮ ಪಂಚಾಯತಿನಲ್ಲಿ ಇನ್ನ 180 ಜನಕ್ಕೆ ಬರಬೇಕು. 180 ಜನಕ್ಕೆ ಬರಬೇಕು. ಯಾರು ಬರ್ಬೇಕಾದವರು ಅಂತಂದ್ರೆ ನಿಮ್ ಕೂತಿರೋರ್ಗಲ್ಲ, ನೀವೆಲ್ಲ ತಗೊಂಡ್ಬಿಟ್ಟಿದ್ದೀರಿ. ಪಾಪ ಕೈಲಾಗದೇ ಇದ್ದವ್ರಿಗೆ ಗೊತ್ತಾಯಿಲ್ಲ. ಕೈಲಾಗದೇ ಇದ್ದವ್ರನ್ನ ಹುಡುಕಿ ನೀವೆಲ್ಲ ಸದಸ್ಯರುಗಳು ಹುಡುಕಿ ನಮ್ಮ ಅಂಗನವಾಡಿ ಟೀಚರ್ಸ್ ಹತ್ರ ಕೋಆರ್ಡಿನೇಟ್ ಮಾಡಿ ಪಂಚಾಯತಿನಲ್ಲಿ ಸೇವಾ ಸಿಂಧು ಆಪ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಎಲ್ಲ ನಮ್ಮ ಅಪ್ಲೋಡ್ ಆಗುತ್ತೆ, ಗ್ರಾಮವನ್ನಲ್ಲೂ ಆಗುತ್ತೆ, ಸೇವಾ ಸಿಂಧುನಲ್ಲಿ ಆಗುತ್ತೆ. ಅದನ್ನ ಅಪ್ಲೋಡ್ ಮಾಡಿಸಿ ಎಲ್ರಿಗೂ ಕೂಡ ಸಹಕಾರ ನೀಡಿ ಅಂತೇಳಿ ನಮ್ಮ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಮನೆ ಮನೆಗೆ ತಲುಪಿಸಿ ನಾವು ರಾಮ ದೇವರು ಕೃಷ್ಣ ಎಲ್ಲ ಪೂಜೆ ಮಾಡ್ತೀವಪ್ಪ, ನಾವು ಬಡವ್ರ ಹೊಟ್ಟೆ ತುಂಬಿಸ್ತಾ ಇದೀವಿ, ನೀವೆಲ್ಲ ನಮ್ಮ ಜೊತೆ ಇರಿ ಅಂತ ಹೇಳಿ ಎಲ್ರಿಗೂ ಮನವಿ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ. ಈ ದಿನ ನಮ್ಮ ಸಮಂತೂರು ಗ್ರಾಮ ಪಂಚಾಯತಿಯಲ್ಲಿ ಜನಸಂಪರ್ಕ ಸಭೆ ಹಮ್ಮಿಕೊಂಡಿದ್ವಿ. ಮಾನ್ಯ ಲೋಕಸಭಾ ಸದಸ್ಯರು, ಮಾನ್ಯ ಜನಪ್ರಿಯ ಶಾಸಕರು ಎಲ್ಲ ಭಾಗವಹಿಸಿ ಎಲ್ಲ ಗ್ರಾಮಗಳ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಮತ್ತು ಪರಿಹಾರನೂ ಒಂದೊಂದಾಗಿ ಪರಿಹಾರ ಮಾಡ್ತೀವಿ ಅಂತ ಸೂಚಿಸಿದ್ದಾರೆ. ತುಂಬ ವಿಶೇಷವಾಗಿ ನಮ್ಮ ಸಮಂತೂರು ಗ್ರಾಮ ಪಂಚಾಯತಿ ಅಂತಂದರೆ ಅವರಿಗೆ ವಿಶೇಷ ಕಾರಣ ಅಂದರೆ ಇಲ್ಲಿ ಸಮಸ್ಯೆಗಳಿಗಿಂತ ಹಕ್ಕುಪತ್ರಗಳದ್ದು ಮೂಲ ಮುಂದೆ ಎಲ್ಲನೂ ಹಕ್ಕುಪತ್ರ ಇಶ್ಯೂ ಮಾಡಿದ್ದಾರೆ ನಮ್ಮ ಶಾಸಕರು. ಈಗ ಹೊಸ್ದಾಗಿ ಮಾಡಬೇಕಂಥದ್ದನ್ನು ಗುರುತಿಸಿ ಅತಿ ಶೀಘ್ರದಲ್ಲೇ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಗ್ರಾಮಗಳಲ್ಲಿ ರಸ್ತೆಗಳು ಮತ್ತು ಟಾರು ಮತ್ತು ಸಿಮೆಂಟ್ ಕಾಮಗಾರಿಗಳು ಅತಿ ಶೀಘ್ರ ಕೆಲವೊಂದು ಘೋಷಣೆ ಕೂಡ ಮಾಡಿದ್ದಾರೆ ಅಲ್ಲೇ. ಇನ್ನು ಉಳಿದ ಶುದ್ಧ ನೀರಿನ ಘಟಕಗಳು ಮಾತ್ರ ಒಂದು 2 ಊರು ಮಾತ್ರ ಬಾಕಿ ಇದೆ, ಅದನ್ನು ಸಹ ಹೇಳಿದ್ದಾರೆ. ಮತ್ತು ಎಲ್ಲ ನಮ್ಮ ತುಂಬ ಜನ ನಮ್ಮ ಅವರ ಖುಷಿಯಿಂದ ಬಂದು ಗೃಹಲಕ್ಷ್ಮಿ ಇರ್ಬೋದು ಮತ್ತು ಎಲ್ಲ ಸರ್ಕಾರದ ಯೋಜನೆಗಳನ್ನ ಪಡ್ಕೊಂಡಿದ್ದು ಹೇಳಿದ್ದಾರೆ. ಮತ್ತು 180 ಜನಕ್ಕೆ ಗೃಹಲಕ್ಷ್ಮಿ ಬರಬೇಕು ಅಂತ ಕೂಡ ನಮ್ಮ ಶಾಸಕರು ಇವತ್ತು ಗುರುತಿಸಿ ಹೇಳಿ ನಮ್ಮೆಲ್ಲರಿಗೂ ಜವಾಬ್ದಾರಿ ವಹಿಸಿದ್ದಾರೆ. ಉಳಿದ ಎಲ್ಲ ಕೆಲಸಗಳು ಮತ್ತು ಸರ್ಕಾರಿ ಯೋಜನೆಗಳನ್ನು ತಲುಪಿಸಬೇಕು ಅಂತ ಎಲ್ಲ ನಮ್ಮ ಸದಸ್ಯರಿಗೂ ನಮ್ಮ ಪಂಚಾಯತಿ PDO ಇರ್ಬೋದು ಎಲ್ಲ ಬಂದಿದ್ದ ಅಧಿಕಾರಿಗಳಿಗೆ ಸೂಚಿಸಿ ಎಲ್ಲ ನಾವು ಒಂದೊಂದಾಗಿ ಅವರಿಗೆ ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಏನು ಈ ದಿನ ನಮ್ಮ ಆನೇಕಲ್ ತಾಲೂಕು ಸಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮ ಮೆಚ್ಚಿನ ಜನಪ್ರಿಯ ಶಾಸಕರು ಡಿ ಕೆ ಸುರೇಶ್ ಸಾಹೇಬರು ಹಾಗೂ ತಾಲೂಕಿನಲ್ಲಿರ್ತಕ್ಕಂಥ 28 ಇಲಾಖೆ ಎಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿದರು. ಜನಗಳು ನೇರವಾಗಿ ಅಧಿಕಾರಿ ಹತ್ರ ಅವರ ಕುಂದುಕೊರತೆನ ಹೇಳ್ಕೊಳೋ ಅಂಥ ಸಮಯ ಇವತ್ತಿತ್ತು. ಆದರೆ ಅವರೆಲ್ಲ ಅವ್ರ ಕಷ್ಟನ ಹೇಳಿದ್ದಾರೆ. ಎಲ್ಲ ಅಧಿಕಾರಿಗಳು ಅವ್ರ ಕಷ್ಟನ ಕೇಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಏನೋ ಅವ್ರ ಕಷ್ಟ ಹೇಳಿದಾರೆ, ಕಷ್ಟನ ಬಗೆಹರಿಸೋ ಥರ ಅಧಿಕಾರಿಗಳು ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರು, ನಮ್ಮ MP ಸಾಹೇಬರು ಇಬ್ಬರು ಸೇರಿ ಅಧಿಕಾರಿಗಳಿಗೆ ತುಂಬ ಸೀರಿಯಸ್ಸಾಗಿ ವಾರ್ನ್ ಮಾಡಿದ್ದಾರೆ. ಏನೇ ಜನದ ಕಷ್ಟ ಇರಲಿ ಅದನ್ನು ಕೂಡಲೇ ಬಗೆಹರಿಸಿ, ಮೇಯರಾಗಿ ರಸ್ತೆಗಳಾಗ್ಬೋದು, ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಇರ್ಬೋದು, ಹಕ್ಕುಪತ್ರ ವ್ಯವಸ್ಥೆ ಇರ್ಬೋದು, ಹಾಗೂ ಕುಡಿಯೋ ನೀರು ಸಮಸ್ಯೆ ಅತಿ ಹೆಚ್ಚಾಗಿದೆ ನಮ್ಮ ಪಂಚಾಯಿತಿಯಲ್ಲಿ. ಅದಕ್ಕೆ ಬೋರ್ವೆಲ್ ವ್ಯವಸ್ಥೆ ಇರ್ಬೋದು, ಆಮೇಲೆ ಪ್ರತಿ ಮನೆಗೂ ನಲ್ಲಿ ನೀರು ಕೊಡೋ ಥರ, ಆಮೇಲೆ ಇನ್ನೊಂದು ವಿಶೇಷವಾಗಿ ಕಾವೇರಿ ನೀರನ್ನ ಆನೇಕಲ್ಗೆ ತಂದುಕೊಟ್ಟು ನಮ್ಮ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪಂಚಾಯಿತಿಗಳಿಗೆ, ಎಲ್ಲ ಹಳ್ಳಿಗಳಿಗೆ ಪ್ರತಿ ಮನೆಗೂ ಕಾವೇರಿ ನೀರು ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮೆಟ್ರೋದೊಂದು ಭರವಸೆ ಕೊಟ್ಟಿದ್ದಾರೆ ಆನೇಕಲ್ಗೆ. ನಮ್ಮ ಶಾಸಕರಿಗೆ, ನಮ್ಮ MP ಸಾಹೇಬರಿಗೆ, ನಮ್ಮ ಪಂಚಾಯಿತಿ ಕಡೆಯಿಂದ, ನಮ್ಮ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ.